ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 11ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾವ ಪ್ರಶ್ನೆಯನ್ನ ತಿಳ್ಕೊಂಡ್ವಿ, ಅನೇನ ಅನ್ನುವಂಥ ಪದ ಯಾವುದಕ್ಕೆ ಉಪಯೋಗಿಸಿದ್ದಾರೆ, ಮತ್ತು ಅದರ ಮೂಲಕ ದೇವತೆಗಳನ್ನ ತೃಪ್ತಿಪಡಿಸೋದು ಅಂತಂದ್ರೆ ಏನು, ಆ ವಿಷಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆ ದೇವತೆಗಳು ನಿಮ್ಮಗಳ ಉನ್ನತಿಯನ್ನು ಮಾಡಲಿ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು? ಅಂದ್ರೆ ಆ ದೇವತೆಗಳು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈ ಒಂದು ಮಾತಿನಿಂದ ಯಾವ ಪ್ರಕಾರದಿಂದ ಯಜ್ಞದ ಮೂಲಕ ದೇವತೆಗಳನ್ನ ಪುಷ್ಟಿಗೊಳಿಸೋದು ಅಥವಾ ಅವರನ್ನ ತೃಪ್ತಿಗೊಳಿಸೋದು. ತೃಪ್ತಿ ಅಂತಂದ್ರೆ ಅವ್ರಿಗಿನ್ನೂ ನಾವು ಈ ರೀತಿ ನಾವು ಯಜ್ಞಗಳನ್ನ ಮಾಡಿದಾಗ ಅವ್ರಿಗೆ ಶಕ್ತಿ ಬರುತ್ತೆ, ಪುಷ್ಟಿಗೊಳ್ತಾರ ಅವರು, ಆಯ್ತಾ. ಅದು ನಮ್ಮ ಕರ್ತವ್ಯ ಆಗಿರುತ್ತೋ, ಅದೇ ರೀತಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಟ್ಟು, ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವ ರೀತಿ ನೀವು ದೇವತೆಗಳನ್ನ ಪುಷ್ಟಿಗೊಳಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೋ, ಅದೇ ರೀತಿ ನಿಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಟ್ಟು ನಿಮ್ಮನ್ನ ವೃದ್ಧಿಗೊಳಿಸೋದಿದೆಯಲ್ಲ, ಅದು ದೇವತೆಗಳ ಕರ್ತವ್ಯ ಆಗಿದೆ. ಅದಕ್ಕೋಸ್ಕರ ಅವರು ತಮ್ಮ ಕರ್ತವ್ಯದ ಪಾಲನೆಯನ್ನ ಮಾಡ್ತಾ ಇರ್ಲಿ ಅಂತ ಅವ್ರಿಗೂ ಕೂಡ ನನ್ನ ಇದೇ ಉಪದೇಶ ಅನ್ನುವಂಥ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಬರೀ ಮನುಷ್ಯರಿಗೆ ಇದನ್ನ ಹೇಳಿ ನೀವೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ದೇವತೆಗಳಿಗೂ ಕೂಡ ಇದು ನಿಮ್ಮ ಕರ್ತವ್ಯ. ಅವರು ನಿಮ್ಮನ್ನ ಸಂತೃಪ್ತಿಗೊಳಿಸ್ತಾ ಇದ್ದಾರೆ, ಯಜ್ಞದ ಮೂಲಕ ಪುಷ್ಟಿಗೊಳಿಸ್ತಾ ಇದ್ದಾರಲ್ಲ, ನೀವು ಅವ್ರಿಗೆ ಏನು ಬೇಕೋ ಅದನ್ನ ನೀವು ಕೊಡ್ಬೇಕು. ಏನು ಬೇಕು ನಮಗೆ? ನೀರು, ಬೆಂಕಿ, ಗಾಳಿ, ಮತ್ತೆ ಹಣ್ಣು ಹಂಪಲು, ತರಕಾರಿ, ಇದಕ್ಕೆಲ್ಲ ಜೀವ ಬರೋದು ದೇವತೆಗಳಿಂದಾನೇ ಅಲ್ವಾ. ಅದಕ್ಕೋಸ್ಕರ ಅವ್ರಿಗೇನು ಬೇಕೋ ಅದನ್ನೆಲ್ಲ ನೀವು ಕೊಟ್ಟು ನೀವು ಕೂಡ ಅವರನ್ನ ತೃಪ್ತಿಗೊಳಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ಅದು ಇದರ ಅರ್ಥ ಅಂತಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಿಸ್ವಾರ್ಥ ಭಾವದಿಂದ ಒಬ್ಬರು ಮತ್ತೊಬ್ಬರ ಉನ್ನತಿಯನ್ನ ಮಾಡ್ತಾ ನೀವುಗಳು ಪರಮಶ್ರೇಯಸ್ಸನ್ನ ಪಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈ ಮಾತಿನಿಂದ ಬ್ರಹ್ಮದೇವರು ಈ ಪ್ರಕಾರ ಅಂದ್ರೆ ಇದನ್ನೆಲ್ಲ ಮಾಡಿ ದೇವತೆಗಳಿಗೂ ಮನುಷ್ಯರಿಗೂ ಯಾರು ಹೇಳ್ತಾ ಇರೋದು? ಬ್ರಹ್ಮದೇವರು ಹೇಳ್ತಾ ಇರೋದಲ್ವಾ. ಅದನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಯಾರು? ಬ್ರಹ್ಮದೇವರು. ಅವ್ರು ಹೇಳ್ತಾರೆ, ಈ ರೀತಿ ನೀವು ತಮ್ಮ ತಮ್ಮ ಸ್ವಾರ್ಥವನ್ನ ತ್ಯಾಗ ಮಾಡಿ, ಅಂದ್ರೆ ಇಲ್ಲಿ ನಾನೇ ಬದುಕಬೇಕು, ನಾನೇ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ಹಾಗೆ ಇಲ್ಲ. ಸ್ವಾರ್ಥವನ್ನ ಬಯಸಿದ್ದೆ ಆದ್ರೆ ಅವರು ಕೂಡ ಸ್ವಾರ್ಥಿಗಳಾದ್ರೆ ನಿಮಗ್ ಸಿಗಬೇಕಾಗಿರೋದು ಅವರಿಂದ ನಿಮಗ್ ಸಿಗಬೇಕು, ಮತ್ತು ಅವ್ರಿಗೆ ನಿಮ್ಮಿಂದ ಸಿಗಬೇಕಾಗಿರೋದು ಅಲ್ವಾ. ಸ್ವಾರ್ಥದಿಂದ ಇದ್ದಾಗ ನೀವು ಅವ್ರಿಗೆ ಕೊಡಕ್ಕಾಗಲ್ಲ, ಅವ್ರು ನಿಮಗ್ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರನೇ ಸ್ವಾರ್ಥವನ್ನ ಬಿಟ್ಬಿಡಿ. ಒಬ್ರು ಇನ್ನೊಬ್ಬರ ಉನ್ನತಿಗೋಸ್ಕರ ನಿಮ್ಮ ಕರ್ತವ್ಯವನ್ನ ಪಾಲನೆ ಮಾಡೋದ್ರಿಂದ ನೀವೆಲ್ಲರೂ ಕೂಡ ಈ ಸಾಂಸಾರಿಕ ಉನ್ನತಿಯ ಜೊತೆಗೆ ಪರಮ ಶ್ರೇಯ ಸ್ವರೂಪಿ ಮೋಕ್ಷವನ್ನು ಕೂಡ ಪಡ್ಕೊಳ್ತೀರಾ ಅನ್ನುವಂಥ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ನನ್ನ ಸ್ವಧರ್ಮ ಏನಿದೆಯೋ ಅದರ ಪಾಲನೆ ಮಾಡ್ತಾ ಸ್ವಾರ್ಥವನ್ನ ಬಿಟ್ಟು ನಾನು ಅವ್ರಿಗೆ ಮಾಡಬೇಕು, ಒಳ್ಳೇದು ಮಾಡಬೇಕು, ಬೇರೆಯವರು ಕೂಡ ಉನ್ನತಿಯನ್ನ ಪಡಿಬೇಕು ಅಂತ ನಮ್ಮ ಕರ್ತವ್ಯವನ್ನ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಸಾಂಸಾರಿಕ ಜೀವನ ಇದೆಯಲ್ಲ ಇದರಲ್ಲೂ ಉನ್ನತಿಯನ್ನ ಪಡಿತೀವಿ. ಅಷ್ಟೇ ಅಲ್ಲದೆ ನಮಗೆ ಮೋಕ್ಷಕ್ಕೆ ಹೋಗ್ತೀವಲ್ವಾ, ಆ ಒಂದು ಮಾರ್ಗದಲ್ಲೂ ಕೂಡ ಉನ್ನತಿಯನ್ನ ಪಡಿತೀವಿ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಹೇಳ್ತಾ ಇರೋದಿದು, ಆಯ್ತಾ. ಮನುಷ್ಯರು ನಿಮ್ಮ ಸೇವೆ, ಪೂಜೆ, ಯಜ್ಞಾದಿಗಳನ್ನ ಮಾಡದೇ ಇದ್ರೂ ಕೂಡ ನೀವು ಕರ್ತವ್ಯ ಅಂತ ತಿಳ್ಕೊಂಡು ಅವರ ಉನ್ನತಿಯನ್ನ ನೀವು ಬಯಸ್ಬೇಕು, ಮತ್ತೆ ಅವರಿಗೆ ಉನ್ನತಿಯ ಕಡೆ ಹೋಗೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಇಲ್ಲಿ ದೇವತೆಗಳಿಗೆ ಬ್ರಹ್ಮನ ಆದೇಶ ಇದೆ. ಮತ್ತೆ ದೇವತೆಗಳ ಉನ್ನತಿ ಮತ್ತೆ ಪುಷ್ಟಿಗೋಸ್ಕರನೇ ಸ್ವಾರ್ಥ ತ್ಯಾಗದಿಂದ ನಾವು ದೇವತೆಗಳ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು, ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು. ಇಷ್ಟೇ ಅಲ್ಲದೆ ಋಷಿ, ಪಿತೃ, ಮನುಷ್ಯ, ಪಶು, ಪಕ್ಷಿ, ಕೀಟ, ಪತಂಗ ಎಲ್ಲವುಗಳಿಗೂ ಕೂಡ ನಿಸ್ವಾರ್ಥ ಭಾವದಿಂದ ಸ್ವಧರ್ಮ ಪಾಲನೆಯ ಮೂಲಕ ಸುಖವನ್ನ ಉಂಟು ಮಾಡಿ ಅಂತಂದ್ಬಿಟ್ಟು ಮನುಷ್ಯರಿಗೂ ಕೂಡ ಆದೇಶವನ್ನ ಕೊಟ್ಟಿದ್ದಾನೆ ಅನ್ನೋದೇ ಇದರ ಅರ್ಥ. ಈಗ ನಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ. ನಿಸ್ವಾರ್ಥ ಭಾವದಿಂದ ಒಬ್ಬರಿಗೊಬ್ಬರು
ಉನ್ನತಿಯನ್ನ ಮಾಡ್ತಾ ನೀವು ಪರಮಶ್ರೇಯಸ್ಸನ್ನ ಪಡ್ಕೊಳ್ತೀರಾ ಅಂತಂದ್ರೆ, ನಾವು ದೇವತೆಗಳಿಗೆ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅವರು ನಮಗೇನು ಬೇಕೋ ಅದು ಕೊಡೋದು ಅವ್ರ ಕರ್ತವ್ಯ. ಅದನ್ನ ಅವರು ಪಾಲನೆ ಮಾಡ್ತಾರೆ. ಹೀಗೆ ನಾವು ಅವ್ರಿಗೆ ಕೊಡೋದು, ಅವರು ನಮಗ್ ಕೊಡೋದು. ಈ ರೀತಿ ಒಬ್ಬರಿಗೊಬ್ರು ಸ್ವಧರ್ಮ ಪಾಲನೆಯನ್ನ ಮಾಡಿದಾಗ ನಿಸ್ವಾರ್ಥ ಭಾವದಿಂದ ಸುಖ ಅನ್ನೋದು ಎಲ್ಲರಿಗೂ ಸಿಗುತ್ತೆ. ಅದು ಈ ಸಂಸಾರ ಜೀವನದಿಂದ ನಮಗೆ ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲದೆ, ನಮ್ಮನ್ನ ಪಾರಮಾರ್ಥಿಕದಲ್ಲೂ ಕೂಡ ಅಂತಂದ್ರೆ ಮೋಕ್ಷ, ಮುಕ್ತಿ ಅಂತೆಲ್ಲ ನಾವು ಏನ್ ಹೇಳ್ತೀವೋ ಅದರ ಕಡೆಗೂ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತಿದ್ದು. ಅಲ್ಲಿ ಇವಾಗ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಎಷ್ಟೆಲ್ಲ ನಮ್ಮ ಮೇಲೆ ಋಣಗಳಿರುತ್ತೆ. ನಾವು ಈ ಜಗತ್ತಲ್ಲಿ ಇದೀವಿ ಅಂತಂದ್ರೆ ಪ್ರತಿಯೊಂದು ಜೀವರಾಶಿಗಳು ಅದಕ್ಕೆ ಕಾರಣರಾಗಿರ್ತಾರೆ. ಮತ್ತು ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವಿರೋವರೆಗೂ ಆ ಋಣವನ್ನೆಲ್ಲ ತೀರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಭಗವಂತ ಒಂದೊಂದನ್ನು ಹೇಳ್ಕೊಡ್ತಾ ಇದ್ದಾನೆ. ಯಾವುದು ನಿನ್ನ ಕರ್ಮ, ಹೇಗೆ ನೀನು ಕರ್ಮವನ್ನು ಆಚರಣೆ ಮಾಡಬೇಕು ಅಂತ. ಅದಕ್ಕೆ ಕರ್ಮಯೋಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಧ್ಯಾಯ. ಯಾಕೆ ಅಂತಂದ್ರೆ ನಾವು ಪ್ರತಿನಿತ್ಯ ಕೆಲಸ ಮಾಡಲೇಬೇಕು, ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ. ಆ ರೀತಿ ಮಾಡಿದಾನೆ ಈ ಮಿಷನ್ನ ಭಗವಂತ, ಈ ಒಂದು ಯಂತ್ರವನ್ನ. ಏನೋ ಕೆಲಸ ಮಾಡಿಕೊಂಡು ನಾವು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋ ಬದಲು ನಾನು ಏನು ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ಕೆಲಸವನ್ನು ಮಾಡಲಿ ಅನ್ನೋದಕ್ಕೋಸ್ಕರನೇ ಇಲ್ಲಿ ಭಗವಂತ ನಮಗೆ ಕರ್ಮಯೋಗದ ಬಗ್ಗೆ ಕಂಪ್ಲೀಟಾಗಿ ನಮಗೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.